ಇನ್ನು ಮಕರ ರಾಶಿಗೆ ಈ ವರ್ಷ ಹೇಗೆ ನಾನು ವೃಷಭ ರಾಶಿಗೆ ಹೇಳಿದ್ನೋ ಹಾಗೆ ನಿಮಗೆ ಮಕರ ರಾಶಿಯವರಿಗೆ ಒಂದು ಅದ್ಭುತವಾದಂಥ ವಿಚಾರ, ಎಲ್ಲ ತಡವಾದಂಥ ಪ್ರತಿಯೊಂದು ಕಾರ್ಯಗಳು ಆಗ್ತದೆ, ಇಷ್ಟಾರ್ಥ ಸಿದ್ಧಿಗಳಾಗ್ತದೆ. ನೆನದ ಕಾರ್ಯದು ಮನದಲ್ಲಿ ಅನ್ನುವಂಗೆ ಆಗುವ ಸಾಧ್ಯತೆ ಉಂಟು. ಮಕರ ರಾಶಿಗೆ ನಿಮಗೆ ಮುಖ್ಯವಾಗಿ ತಿರುಪತಿಯ ಶ್ರೀನಿವಾಸನ ಪ್ರಾರ್ಥನೆ. ಭೂಮಿ ಖರೀದಿ ಯೋಗ ಎಕ್ಸಲೆಂಟ್ ಆಗಿದೆ ಈ ವರ್ಷ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಈ ಪರಾಭವ ನಾಮ ಸಂವತ್ಸರದಲ್ಲಿ ಖಂಡಿತವಾಗಲೂ ಭೂಮಿ ಖರೀದಿ ಅಥವಾ ಸೈಟು ಮನೆ ಇತ್ಯಾದಿಗಳ ಖರೀದಿ ಯೋಗಗಳು ಉಂಟು. ಉದ್ಯೋಗ ಬದಲಾವಣೆ ಅಂದರೆ ಉನ್ನತವಾಗಿ ಒಳ್ಳೆಯ ಸ್ಯಾಲರಿಗೆ ಆ ಥರ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಉಂಟು. ಅದಕ್ಕಾಗಿ ನೀವು ವಾಹನ ಖರೀದಿ ಯೋಗ, ನೀವು ಏನು ನೆನೆಸ್ಕೊಳ್ತೀರ ಅವೆಲ್ಲವೂ ಆಗುವಂಥ ಸಾಧ್ಯತೆಗಳು ಉಂಟು. ಮಕರ ರಾಶಿಯವರಿಗೆ ಭಯ ಚಿಂತೆ ಇಲ್ಲ, ಭಯ ಬಿಟ್ಟು ಹೋಗಿದೆ ನಿಮಗೆ ಆಗ ಆಲ್ರೆಡಿ, ಇನ್ನಷ್ಟು ಬಿಡುವ ಸಾಧ್ಯತೆಗಳು ಉಂಟು. ಅದಕ್ಕಾಗಿ ಕ್ರಮ ಸಂಖ್ಯೆಗಳು ಅಂತ ಮಾತಾಡಿದ್ರೆ 6 ಮತ್ತು 8 ಮತ್ತು ಬಣ್ಣ ಅಂತಂದರೆ ನೀಲಿ ಮತ್ತು ಬಿಳುಪು ಇವೆರಡೂ ಭಾಳ ಶ್ರೇಷ್ಠವಾದಂಥದ್ದು.